ರಾಜೀನಾಮೆ ಕೊಡುವ, ರಾಜೀನಾಮೆ ಕೊಡುವ, ರಾಜೀನಾಮೆ ಕೊಡುವ. ಇಷ್ಟನೇ ಅವನನ್ನು ನಾನು ತಿಳಿಸಿದ. ಅದಕ್ಕೆ ತಿಳಿಸಿದೆ ಮಿಸ್ಕಿದ್ರೆ ಆ ರಾಜೀನಾಮೆ. ನಾನು ಈಗಲೂ ಹೇಳ್ತಾ ಇದ್ದೇನೆ, ಚಿಕ್ಕಬಳ್ಳಾಪುರದಲ್ಲಿ ಅವರು ಒಂದೇ ಒಂದು ಓಟು ಲೀಡ್ ತೆಗೆದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಚಾಲೆಂಜ್ ಕಾದಿದೆ. ನಾನು ಗಟ್ಸು, ನಮ್ಮ ಲೀಡರ್ಸು, ನಮ್ಮ ಕಾರ್ಯಕರ್ತರ ನಂಬಿಕೆ ಕಾರಣ ದಿನಕ್ಕೆ 1000 ಜನ 2000 ಜನ ಸೇರ್ತಾ ಇದ್ದಾರೆ. ಅವ್ರು ಸೇರ್ಪಡೆ ಮಾಡಿದ್ದೆಲ್ಲಾದ್ರೂ ನೋಡಿದ್ರ? ನಾನು ಅವ್ರಿಗೆ ಹೇಳ್ತೀನಿ, ನಿನ್ನೆ ಸರ್ ನನ್ನ ಪ್ರಾಮಾಣಿಕತೆ ಏನು ಅಂತ ನಿಮ್ಮ ಲೆಫ್ಟ್ ಸೈಡ್ ನಿಂತು ನನ್ನ ಕ್ಯಾನ್ವಾಸ್ ಮಾಡಿದ್ರೆ ಮುಕ್ತಾ ಮುನಿಯಪ್ಪಣ್ಣನ ಕೇಳಿ, ಅವ್ರ ಮಗಂದು ಕೋಟ್ಯಾಂತರ ರೂಪಾಯಿ ಕಾಂಟ್ರಾಕ್ಟ್ ಹತ್ರ ನಾನು 1 ರೂಪಾಯಿ ಮುಟ್ಟಿದ್ದೀನೇನೋ ಕೇಳಿ ಸರ್. ನಿಮ್ಮ ರೈಟ್ ಸೈಡ್ ಇದ್ರಲ್ಲ ಕೆ.ವಿ. ನಾಗರಾಜ್ ಅವರು, ಅವ್ರ ಮಗಂದು 7-8 ಕೋಟಿ ಕೆಲಸ ಕೊಟ್ಟಿದ್ದೀವಿ, ಹಳೇದು 1 ರೂಪಾಯಿ ಮುಟ್ಟಿದ್ದೀವಿ, ಅವ್ರಿಬ್ರು ಕೇಳಿ ಸರ್. ಫಸ್ಟು ನಾನು 1000 ಜನರ ಕೇಳಿ ಹೇಳಿಸ್ತೀನಿ ಸರ್, ನೀವು ಬಹಳ ಪ್ರಾಮಾಣಿಕರು ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, JDS ಜಿಲ್ಲಾಧ್ಯಕ್ಷರು ಮಗಂದು ಕೋಟ್ಯಾಂತರ ರೂಪಾಯಿ ಕೆಲಸ, ನಾನು 1 ರೂಪಾಯಿ ಮುಟ್ಟಿಲ್ಲ ಸರ್. ಕೆ.ವಿ. ನಾಗರಾಜ್ ಅವ್ರ ಮಗಂದು ಹಳೆ ಕೆಲಸ ಇತ್ತು, 1 ರೂಪಾಯಿ ಮುಟ್ಟಿಲ್ಲ ಸರ್. ಇದು ಪ್ರಾಮಾಣಿಕತೆಗಿದೆ, ಅದೇ ಎದೆ ಸಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಅವ್ರು ಹೇಳ್ತಾ ಇದ್ದಾರೆ, ಫಲಿತಾಂಶದನ್ನೇ ಅವ್ರು ಕೌಂಟರ್ ಕೊಡಬೇಕು ಸರ್. ನಿಮ್ಮ ಮನೆಗಳಲ್ಲಿ ಯಾರಾದ್ರೂ SSLC PUC ಅವ್ರು ಇದ್ರೆ ದಯವಿಟ್ಟು ಕೇಳಿ, ಬುಕ್ಕುಗಳು ಕೊಟ್ಟು ಮಾಸ್ ಕಾಪಿ ಮಾಡಿಸ್ತಾ ಇದ್ರು. ಈ ವರ್ಷ ಒಬ್ಬನ ಪಕ್ಕಕ್ಕೆ ಕದಲಕ್ಕೆ ಬಿಟ್ಟಿಲ್ಲ ನಾವು. ಕೇಳಿ ನೋಡಿ, CC ಕ್ಯಾಮ್ರಾಗೆ ಹಾಕಿದ್ವಿ, ಪ್ರತಿ ರೂಮಲ್ಲೂ CC ಕ್ಯಾಮ್ರಾ ಇಟ್ಟಿದ್ದೀವಿ. ಯಾಕೆ? ಹುಡುಗರು ಓದಬೇಕು, ಓದಬೇಕು. ಓದಿದ್ರೆ ಚೆನ್ನಾಗಿ ಓದ್ತಾರೆ, ಕಾಪಿ ಓಡಿಸ್ತಾರೆ ಅಂದ್ರೆ ನಾಳೆ ಯಾರು ಓದಲ್ಲ. మీరు ಅದಕ್ಕೆ ಪಾಪ ಕಷ್ಟಪಡಿ ಶದ್ವಿ. ನಾನು ಹೇಳೋದಿಷ್ಟೇ, ನಾವೊಂದು ಬದಲಾವಣೆಗೆ ಬಂದಿದ್ದೀವಿ, ರಕ್ಷಾ ರಂಗರು ಒಂದು ಬದಲಾವಣೆಗೆ ಬರ್ತಾರೆ. ನಾನು ಮಾಜಿ ಶಾಸಕರಿಗೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ ನೀವು ತುಂಬಾ ಸಲ ನೆನ್ನೆನೂ ಚಾಲೆಂಜ್ ಮಾಡಿದ್ದೀರಾ, ನೀವು ಒಂದೇ ಒಂದು ಓಟ್ ಲೀಡ್ ತಗೊಂಡ್ರೆ ನಾನು ರಾಜಕೀಯ ಬಿಡ ರೆಡಿ, ನಿಮ್ಮನ್ನು ನಾವು ಸೋಲಿಸಿದ್ರೆ ನೀವು ಈ ಕಡೆ ತಲೆ ಹಾಕಲ್ಲ ಅಂತ ಪ್ರಮಾಣ ಮಾಡ್ತೀರಾ ಸರ್? ಯಜಮಾನ್ರು ನಾನು ರೆಡಿ. ಒಂದೇ ಒಂದು ಓಟು ಲೀಡ್ ಕೊಡ್ಲಿಲ್ಲ ಅಂದ್ರೆ ನಾನು ರಾಜಕೀಯ ಬಿಡ್ತೀನಿ. ಅವ್ರನ್ನ ನಾವು ಸೋಲಿಸಿದ್ರೆ ಈ ಕಡೆ ತಲೆ ಹಾಕಲ್ಲ ಅಂತ ಅವ್ರು ಪ್ರಾಮಿಸ್ ಮಾಡ್ತಾರ? ಪ್ರಾಮಿಸ್ ಮಾಡಬೇಕು, ಚಾಲೆಂಜ್ ಅಕ್ಸೆಪ್ಟ್ ಮಾಡಬೇಕು. ಅವ್ರು ಇವಾಗ ಹೇಳ್ತಾರೆ ನಾನು ಯೋಗ್ಯರ ಬಗ್ಗೆ ಮಾತಾಡೋದು, ನಾನು ಅಯೋಗ್ಯರ ಬಗ್ಗೆ ಮಾತ್ರ ಮಾತಾಡೋದು. ನಾನು ನೀನು ಏನು ಸೇರ್ತಾರ ಸೇರ್ಲ ಅಯ್ಯಲ್ಲೇ ಮಾತಾಡ್ಕೊಂಡು ಯಜಮಾನ್ ತಿಳ್ತಾಳೆ ನನ್ನ ಬಿಟ್ಟು. ಸಾರಿ ಸರ್. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದಿಷ್ಟೇ, ರಕ್ಷಾ ರಂಗನ ಆಶೀರ್ವದಿಸಿ. ಸ್ವಾತಂತ್ರ್ಯ ಬಂದಾಗಿಂದ ಯಾವತ್ತೂ BJP ಗೆದ್ದಿಲ್ಲ ರೀ. ಮೊನ್ನೆ BJP ಬೈ ಎಲೆಕ್ಷನ್ ಅಲ್ಲಿ ಏನ್ ಗೆಲ್ತು? ಪಾಪ ಏನೋ ಕಣ್ಣೀರು ಸುರಿಸ್ಬಿಟ್ಟ, ನಮ್ಮ ಕಾಂಗ್ರೆಸ್ ಕ್ಯಾಟರ್ ಎಲ್ಲ ಹೋಗಿ ವರ್ಕ್ ಮಾಡಿದ್ದಕ್ಕೆ ಗೆಲ್ತು. ಇಲ್ಲ BJPಗೆ 5,000 ಓಟ್ ಇಲ್ಲ ರೀ. ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತೀನಿ, 1,30,30,000 ಓಟು ಕಾಂಗ್ರೆಸ್ ಬೀಳುತ್ತೆ ನನ್ನ ಅಸೆಂಬ್ಲಿಯಲ್ಲಿ. ಕೌಂಟಿಂಗ್ ದಿನ ನೋಡಿ, 50,000 ರಿಂದ 52,000 ಅವ್ರಿಗೆ ಬೀಳುತ್ತೆ. ಬರ್ದಿಟ್ಕೊಳ್ಳಿ. ಇವಾಗ ಏನಾದ್ರೂ ಹೇಳಿದ್ರೆ TM ಕಾಡ್ತಾವ್ ಕ್ಯಾಲ್ಕುಲೇಷನ್, ಎಟ್ಲಪಯ್ಯ ಅದೆಟ್ರ నేను వాళ్ళకి చెప్తాను, మీరు టీఎం కాడతానే ఉంటారా నేను విధానసభకి వెళ్ళిపోతే ఏమన్నా TND ಹತ್ರ ಕ್ಯಾಲ್ಕುಲೇಷನ್ಸ್ ಇದೆಲ್ಲ, ಅದು ಅವರ ಮಾನಸಿಕ ಸ್ಥಿತಿಗೆ ಬರುತ್ತೆ. ರಿಯಲ್ ಕ್ಯಾಲ್ಕುಲೇಷನ್ ಬೇರೆ ಇದೆ. ಇವತ್ತು ನಮಗೆ ಬಹಳಷ್ಟು ಜನ ಸಪೋರ್ಟ್ ಇದೆ, ಹಿರಿಯ ನಾಯಕರು ಬರ್ತಿದ್ದಾರೆ. ನಾನು ಇವತ್ತು ಸುಧಾಕರ್ ಅವರಿಗೆ ಪ್ರಾಮಾಣಿಕತೆ ಪ್ರಶ್ನೆ ಹಾಕ್ತಾ ಇದ್ದೀನಿ. ಇಷ್ಟು ಕಾಂಟ್ರಾಕ್ಟ್ ನಾನು 2 ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ, ಯಾವನ ಹತ್ರ ಆದ್ರೂ 1 ರೂಪಾಯಿ ಮುಟ್ಟಿದ್ರೆ ಪ್ರೂವ್ ಮಾಡಲಿ. ಈಗ ನಾನು 2 ಹೆಸರು ಹೇಳಿದ್ದೀನಿಲ್ಲ, 100 ಹೆಸರು ಹೇಳ್ಬೇಕಾ ಹೇಳ್ತೀನಿ. ಈಗ ಅಷ್ಟು ಬೇಡ, ಮುಕ್ತಾ ಮುನಿಯಪ್ಪಣ್ಣ ಕೈಯಲ್ಲಿ, ಕೆ.ವಿ. ನಾಗರಾಜ್ ಅವ್ರ ಕೈಯಲ್ಲಿ ಅವ್ರ ಮಕ್ಕಳು ಕಾಂಟ್ರಾಕ್ಟ್ ಮಾಡ್ತಿದ್ರೆ ನಾನೇ ರಿಲೀಸ್ ಮಾಡಿಸಿದ್ರಿ, ಅವ್ರ ಬಾಯಲ್ಲಿ ಹೇಳಿಸ್ಬಿಡಕ್ ಕೇಳಿ. ನಾನು ರಾಜಕೀಯ ದ್ವೇಷ ಮಾಡಲಿಲ್ಲ. ಮುಕ್ತಾ ಮುನಿಯಪ್ಪಣ್ಣ ಅವ್ರ ಮಗನಿಗೆ ಕೆ.ವಿ. ನಾಗರಾಜ್ ಅವ್ರ ಮಗ ರಾಜಕೀಯ ದ್ವೇಷ ಮಾಡಿದ್ರೆ ಕೆಲಸ ಮಾಡಕ್ ಬಿಡ್ತಿದ್ನ? ಕುರ್ದಗಡ್ಡೆಯಲ್ಲಿ ಒಬ್ಬರ ಮೇಲೆ ಕೇಸ್ ಆಯ್ತು, ಕೃಷ್ಣಣ್ಣ ಕೇಸ್ ಆಯ್ತು. 2 ದಿನ ರಿಸರ್ವ್ ಹಾಕಿ ಕೇಸ್ ಹಾಕ್ದಂಗೆ ಕಾಪಾಡ್ಕೊಂಡೆ.
ಮಾಡಿಲ್ಲ. ನನಗೆ ಟಿಕೆಟ್ ಕೊಡಿಸಿದ್ದು MC ಸುಧಾಕರ್ ಅವರು ಯಾವ ಸಮುದಾಯದವರು, ನನ್ನ ನಡೆಸ್ತಿರೋ ನಮ್ಮ ಬೆಳವಳ್ಳಿ ರಮೇಶ್ ಅಣ್ಣ ಯಾವ ಸಮುದಾಯದವರು, ನಾನು ಈ ರಾಜ್ಯದ ಇವತ್ತಲ್ಲೇ ಇನ್ನೊಂದು 10 ವರ್ಷಕ್ಕೆ ಕೃಷ್ಣ ಬೈರೇಗೌಡ ಸಾಹೇಬ್ನ ಮುಖ್ಯಮಂತ್ರಿಗಳಾಗಿ ನೋಡ್ಬೇಕು ಅಂತ ಕನಸ್ಕೊಂಡ ಹುಡುಗ ನಾನು. ಅವ್ರು ಯಾವ ಸಮುದಾಯದವರು? ಕೃಷ್ಣ ಬೈರೇಗೌಡ ಸಾಹೇಬ್ರ ನಾವು ಡೈಹಾರ್ಡ್ ಫ್ಯಾನ್ಸ್. MC ಸುಧಾಕರ್ ಕುಟುಂಬಕ್ಕೆ ನಾವು ಚಿರಋಣಿ. ಇಲ್ಲೆಲ್ಲ ಇದ್ದಾಗ ಎಲೆಕ್ಷನ್ ಬಂದಾಗ ಜಾತಿ ಬಗ್ಗೆ ಮಾತಾಡಿದ್ರೆ ನೋವಾಗಲ್ವಾ? ನಾನು